ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ರಾಜ್ಯದಂತೆ ಬೆಚ್ಚಿ ಬೀಳಿಸುವಂತ ಕಲಬುರಗಿಯ ಮಗು ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಪ್ರಮುಖ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ತಿಳಿಸಿದ್ದಾರೆ. ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೂವರು ಸಹ ನಗರದ ಎಂಎಸ್ಕೆ ಮಿಲ್ ಸಮೀಪದ ಶಾ ಜಿಲಾನಿ ದರ್ಗಾದ ನಿವಾಸಿಯಾಗಿದ್ದು, ಉಮೇರಾ ಅವೇಜ್ ಶೇಖ್, ನಸ್ರೀನ್ ಅಬ್ದುಲ್ ರಹೀಂ ಮತ್ತು ಫಾತಿಮಾ ಫಯಾಜ್ ಶೇಖ್ ಬಂಧಿತ ಆರೋಪಿಯಾಗಿದ್ದಾರೆ ಎಂದು ಹೇಳಿದರು. ಆರೋಪಿಗಳು ಮಗುವನ್ನು 50,000ಕ್ಕೆ ಮಾರಾಟ ಮಾಡಲು ಡೀಲ್ ಮಾಡಿದ್ದರು. ಈ ಕುರಿತು ಅವರು ಅಡ್ವಾನ್ಸ್ 25,000 ಹಣ ಕೂಡ ಪಡೆದುಕೊಂಡಿದ್ದರು ಎಂದು ತಿಳಿದು ಬಂದಿದೆ. ಒಬ್ಬ ಮಹಿಳೆಗೆ 7 ವರ್ಷದಿಂದ ಮಗು ಆಗಿರುವುದಿಲ್ಲ. ಆಕೆಗೆ ಮಗು ಮಾರಾಟ ಮಾಡುವುದಕ್ಕೆ ಮಗುವನ್ನು ಅಪಹರಿಸಲಾಗಿದೆ ಎಂದು ಕಮಿಷನರ್ ಮಾಹಿತಿ ನೀಡಿದರು. ಇನ್ನು ಪ್ರಕರಣ ಭೇದಿಸಿದ ನಗರದ ಪೊಲೀಸ್ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ ಕಮಿಷನರ್ ಶರಣಪ್ಪ ಢಗೆ ಅವರು ಪೊಲೀಸ್ ಸಿಬ್ಬಂದಿಗಳಿಗೆ ಪ್ರಶಂಸಾ ಪತ್ರ ನೀಡಿದರು. ಮಾಧ್ಯಮದಲ್ಲಿ ಸೃಷ್ಟಿಯಾಗಿರುವ ಕೆಲವು ವರದಿಗಳ ಪ್ರಕಾರ ಮತ್ತು ಕೆಲವು ನಾವೆಲ್ಲ ದಿ ಇವೆಂಟ್ ಔಟ್ರೈಟ್ ಎಲ್ಲ ಆಟೋ ಚಾಲಕರು ಅಸೋಸಿಯೇಷನ್ಗಳೆಲ್ಲ ರೀಚ್ ಆಗಿದೆ. ಇದೊಂದು ಎಲೆಕ್ಟ್ರಿಕ್ ಆಟೋದಲ್ಲಿ ಅವರು ಸಾಗಣೆ ಮಾಡಿದ್ರು ಮಾಹಿತಿ. ಅದರ ಮೇರೆಗೆ ಡ್ರೈವರ್ಗಳ ಒಂದು ಗುರುಗಳು ಸಿಗ್ತಾವೆ, ಬಾಡಿ ಸಿಗ್ತದೆ. ಅದರ ಮೇಲೆ ನಾವು ಮಾಹಿತಿ ಕಲೆ ಹಾಕಿದಾಗ ಆಟೋ ಡ್ರೈವರ್ ವಾಲಂಟ್ರಿ ಆಗಿದ್ದಾರೆ. ವಾಲಂಟ್ರಿ ಆಗಿ ಬಂದು ನೋಡಿದಾಗ ಇವರೇನು ಮಹಿಳೆ ಅಪಹರಣ ಮಾಡಿದ್ರು, ಮಹಿಳೆ ಆತ್ಮಹತ್ಯೆ. ಅವರ ಸಹಚರರು ಬರಲಾಗೋದಕ್ಕೋಸ್ಕರ ಅವರು ಆಟೋ ಮುಂದೆ ಸ್ವಲ್ಪ ಹತ್ತಿದ್ದು ಬದಿಗೆ 10 to 15 ಮೀಟರ್ ಒಳಗಡೆ ಇಳಿಬಿಡ್ತಾರೆ. ಸೊ ಅಗೇನ್ ಹ್ಯಾಡ್ ಒನ್ ಡೆಡ್ ಲಾಕ್. ಮುಂದೆ ಯಾವ ಆಟೋದಲ್ಲಿ ಯಾಕೆ ಹೋಗಿದ್ರು ಗೊತ್ತಿಲ್ಲ. ಅದ್ರ ಜೊತೆಗೆ ಈ ಮಾಧ್ಯಮದಲ್ಲಿ ಬಂದ ನಂತರ ಸುಮಾರು ಜನ ನಮಗೆ ಕರೆ ಮಾಡಿದ್ರು, ಚೈಲ್ಡ್ ಲೈನ್ಗೆ ಕರೆ ಮಾಡಿದ್ರು, ನಮ್ಮ 112 ಕರೆ ಮಾಡಿದ್ರು, ಡೈರೆಕ್ಟ್ ನೇರವಾಗಿ ನಮ್ಗೆ ಕರೆ ಮಾಡಿದ್ರು. ಈ ರೀತಿ ಸಸ್ಪಿಷಿಯಸ್ ಬೆಂಗಳೂರು ಅಂತ ಹೇಳಿದ್ರು, ಕೆಲವರು ಹೈದರಾಬಾದ್ ಕಡೆ ಗೊತ್ತಾಗಲ್ಲ. ಈ ನಮ್ಮ ಏನು ನಿಯರ್ 24 to 30 hours ನಮ್ಮದು ಎಫರ್ಟ್ಸ್ ಇತ್ತು. ವಿ ಹ್ಯಾಡ್ ಮೆನಿ ಲೀಡ್ಸ್, ಮಿಸ್ಲೀಡ್ಸ್ ಆಲ್ಸೋ. ಮಿಸ್ಲೀಡ್ಸ್ ಕೆಲವು ಇನ್ಫಾರ್ಮೇಷನ್ ಸಾರ್ವಜನಿಕ ಕ್ರಿಯೇಟ್ಸ್ ಟೆಲ್ಸ್ ಅಬೌಟ್ ಹೌ ಮಚ್ ಪೀಪಲ್ ಆರ್ ಅವೇರ್, ಹೌ ಮಚ್ ಪ್ರೆಷರ್ ವಾಸ್ ಆನ್ ಅಸ್ ಟು ಕ್ರ್ಯಾಕ್ ದಿಸ್ ಕೇಸ್. ಇದೆಲ್ಲದರ ನಡುವೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಅದರಲ್ಲಿ ಪ್ರಮುಖವಾಗಿ ನಮಗೆ ಚಾಲೆಂಜ್ ಇರುವಂಥ ತಮಗೆಲ್ಲ ಗೊತ್ತಿದೆ. ಈ ಮಗುವಿನ ಅಪಹರಣ ಆದಾಗ ಮಗುವಿನ ಸೇಫ್ಟಿ ತುಂಬ ಇಂಪಾರ್ಟೆಂಟ್. So we wanted to rescue the child safely without any harm to the child. So our team successfully rescued the child within 30 hours. I place it on record my utmost and congratulations and appreciations to the entire team of community police. ಮನಸ್ಸುಗಳನ್ನು ನಾವು ತೆಗೆದುಕೊಳ್ಬೇಕು. ಈಗಾಗಲೇ ನಾವು ಜಿಮ್ಸ್ ಡೈರೆಕ್ಟರ್ ಅವ್ರ ಜೊತೆ ಮಾತಾಡಿದ್ದೀವಿ. ವಿ ವಿಲ್ ವರ್ಕ್ ಟುಗೆದರ್ ಟು ಇಂಪ್ರೂವ್ ದಿ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಅಲ್ಲಿ ಏನೇನು CCTV ಹಾಕೋದ್ರ ಬಗ್ಗೆ, ಈ ಅನಧಿಕೃತವಾಗಿ ಅಟೆಂಡರ್ಸು ಅಥವಾ ಜನರ ಸಾರ್ವಜನಿಕರು ಬರೋದ್ರ ಬಗ್ಗೆ ಅವುಗಳು ಸ್ಟ್ರೀಮ್ಲೈನ್ ಆಗಲೇಬೇಕು.